ಮೂಡಾದಲ್ಲಿ ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುವಂತಹ ಅಕ್ರಮದ ವಿಷಯವಾಗಿ ಮುಖ್ಯಮಂತ್ರಿಗಳ ಪತ್ನಿಗೆ ಸೈಟ್ ಹಂಚಿಕೆ ಆಗಿರೋ ವಿಷಯವಾಗಿ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಧ್ಯೆ ಟಾಕ್ ಫೈಟ್ಗೂ ಕೂಡ ಇದು ಎಡೆ ಮಾಡಿಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಅವರು ರೀಡೋ ರೀತಿ ತಪ್ಪಿಸಿಕೊಳ್ಳಲು ಆಗಲ್ಲ ಅಂತ ಕುಮಾರಸ್ವಾಮಿ ದಾಖಲೆ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಬಂದಿರುವ ಜಮೀನು ಅರಿಶಿಣ ಕುಂಕುಮದ್ದ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಮೂಡಾದಲ್ಲಿ ನಿವೇಶನ ಹಂಚಿಕೆಯಾಗಿರುವ ಬಗ್ಗೆ ನನಗೆ ವರ್ಷದ ಮೊದಲೇ ದಾಖಲೆ ಸಿಕ್ಕಿತ್ತು ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹ್ಯೂಬ್ಲೋ ಟು ವಾಚ್ ಪ್ರಕರಣದಂತೆ ಮೂಡಾ ಪ್ರಕರಣದಲ್ಲೂ ಕೂಡ ಸೈಟ್ ಹೇಗೆ ಬಂತು, ಯಾರಿಗೆ ಬಂತು, ಹೀಗೆ ಎಲ್ಲವನ್ನ ಕೆದಕಿ ಸಿದ್ದರಾಮಯ್ಯ ಅವರನ್ನ ಸಂಕಷ್ಟಕ್ಕೆ ಸಿಲುಕಿಸಲು ಎಚ್ಡಿಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ವರ್ಷದ ಹಿಂದೆಯೇ ನನಗೆ ದಾಖಲೆ ಸಿಕ್ಕಿತ್ತು ಅಂದಿರೋ ಕುಮಾರಸ್ವಾಮಿ ನಿಜವಾಗಿಯೂ ದಾಖಲೆ ಇಟ್ಕೊಂಡೇ ಆರೋಪ ಮಾಡ್ತಿದ್ದಾರಾ, ದಾಖಲೆ ರಿಲೀಸ್ ಮಾಡಿಯೇ ಬಿಡ್ತಾರಾ ಅನ್ನೋದು ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲವನ್ನ ಹುಟ್ಟು ಹಾಕಿದೆ. ಮೂಡಾದವ್ರು ತಪ್ಪು ಮಾಡ್ಕೊಂಡು ಕಾರದ ನಮಗೆ ಸೈಟ್ ಕೊಟ್ಟವ್ರೆ. ರೆಡ್ ಕಾರ್ಪೆಟ್ ಹಾಕಿ ಮೂಡಾದಿಂದ ಅವರ ಜಲದರ್ಶಿನಿವರೆಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರೆಸ್ಕೊಂಡು ಮೂಡಾ ಅಧಿಕಾರಿಗಳು ಪಾಪ 14 ಸೈಟ್ ಕೊಟ್ಟಿದ್ದಾರೆ. ಏನು ಹಗರಣವೇ ತಪ್ಪೇ ಮಾಡಿಲ್ವಂತೆ. ಇದರಲ್ಲಿ ಸಿದ್ದರಾಮಯ್ಯನವರು ಅವರ ಮಗ ಅವರ ಅನುಮತಿ ಇರಲಾರದೆ ಮಾಡಿರುವಂಥ ಬಹುದೊಡ್ಡ ಹಗರಣ ಇದು. ನೀವೇನೂ ಮಾಡಿಲ್ಲ ಅಂದರೆ DC ವರ್ಗಾವಣೆ ಯಾಕೆ ಮಾಡಿದ್ರಿ ತರಾತುರಿಯಲ್ಲಿ? ಹಾಗಾಗಿ ಇದನ್ನು CBI ತನಿಖೆಗೆ ಒಪ್ಪಿಸ್ಬೇಕು. ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಗಮನಕ್ಕೆ ಇದ್ದೇ ಆಗಿರುವಂಥ ಒಂದು ಬಹುದೊಡ್ಡ ಹಗರಣ. ನನಗನ್ಸುತ್ತೆ ಸಿದ್ದರಾಮಯ್ಯನವ್ರನ್ನ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿನಲ್ಲಿ ಮಿಕ್ಕವರೆಲ್ಲ ಬಚಾವಾಗುವ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೇನೋ. ಏಕೆಂದರೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡ್ತಿದ್ದಾರೆ ಡೈಲಿ. ಸೊ ಇವರೆಲ್ಲ ಮುಖ್ಯಮಂತ್ರಿಗಳು ನಮ್ಮನ್ನು ಸೇವ್ ಮಾಡೇ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಮಾಡ್ತಾ ಇರುವಂಥ ಹುನ್ನಾರವೇನೋ ಅಂತ ಅನ್ನಿಸ್ತಾ ಇದೆ. BJPಯವ್ರಿಗೆ ಏನೂ ವಿಷಯ ಇಲ್ಲ. ಅವರು RSS ಏನು ಹೇಳ್ತಾರೆ ಅದು ಕೇಳ್ಕೊಂಡು ಚಳುವಳಿ ಮಾಡ್ತಾರೆ. ವೇರ್ ಇಸ್ ದಿ ಇಶ್ಯೂ ಇನ್ ಮೂಡಾ? ಹಾಗಾದರೆ ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ. ಸೈಟ್ ಮಾಡಿ ಇದನ್ನು ಹಂಚ್ಬಿಟ್ಟಿದ್ದಾರೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟು ವಾಪಸ್ ತಗೊಂಡು 3 ಎಕರೆ 16 ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅದು ಕೊಟ್ಬಿಡ್ಲಿ. 60 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ. ಹಾಗಾದ್ರೆ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಮೂಡಾದವರು. ಇಲ್ಲೀಗಲ್ ಆಗಿ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ. ಅವರೇ ಒಪ್ಕೊಂಡಿದ್ದಾರೆ. ಮೂಡಾ ಮೀಟಿಂಗ್ನಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ. ನಾವು 50-50 ಕೊಡ್ತೀವಿ ಅಂದರೆ ಆಲ್ ರೈಟ್ ಅಪ್ಪ, ಓನ್ಲಿ 50-50. ನಮಗೆ 3 ಎಕರೆ 16 ಗುಂಟೆನೇ ಕೊಡಬೇಕು, ಲ್ಯಾಂಡ್ ಟು ಲ್ಯಾಂಡ್. ಈ 50-50 ಅಂತ ಇದ್ದೀರಿ, 50-50ನೇ ಕೊಡಿ ಅಂತ. ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದೀವ, ಇಂಥ ಕಡೆನೇ ಕೊಡಿ ಅಂತ ಕೇಳಿದೀವಿ ಅಂದರೆ ಈ ಸೈಟು ಕೊಟ್ಟದ್ದು ಯಾವಾಗ? 2021ನೇ ಇಸ್ವಿ. ಯಾರು ಇದಾಗ ಅಧಿಕಾರದಲ್ಲಿದ್ದರು? BJPಯವರು. ಮತ್ತು ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರೆ, ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ? ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ಇದು ಪೊಲಿಟಿಕಲ್ ಅಲಿಗೇಷನ್ ಅಲ್ವಾ? ಯಾರು ಏನು ಮುಚ್ಚಾಕಬೇಕಾಗಿಲ್ಲ, ಯಾವ ಅನ್ಯಾಯ ಕೂಡ ಆಗಿಲ್ಲ. ಆಸ್ತಿ ಕಳ್ಕೊಂಡಿರೋರು ಕಾಂಪನ್ಸೇಷನ್ ಕೇಳಿದ್ದಾರೆ, ಒಂದು ಅರ್ಜಿ ಕೊಟ್ಟಿದ್ದಾರೆ. ಮೂಡಾ ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರ ಕೊಡ್ತಾರೆ, ಕಾನೂನು ಪ್ರಕಾರ ಕೊಟ್ಟಿದ್ದಾರೆ. ಅಲ್ಲೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಲೇ ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಅವರು ಎಲ್ಲವನ್ನು CBIಗೆ ಕೊಟ್ಬಿಟ್ರೆ ಅತ್ಲಾಗಿ ಇಲ್ಲಿ ಏನೂ ಮಾಡೋಂಗೇ ಇಲ್ಲ. ಪ್ರತಿಯೊಂದಕ್ಕೂ CBI ಕೇಳ್ತಾ ಇದ್ದಾರೆ. ಬೆಸ್ಟ್ ಈಸ್ ಟು ಗಿವ್ ಎವ್ರಿಥಿಂಗ್ ಟು CBI ಅಲ್ವಾ? ಓಕೆ, ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ. ಅವರು ಹಿಟ್ ಅಂಡ್ ರನ್ ಮಾಡಲ್ಲ ಅಂತ ನಾವು ಭಾವಿಸ್ತೀವಿ. ಯಾಕಂದರೆ 1 ವರ್ಷಗಳ ಹಿಂದೆನೇ ಅವ್ರಿಗೆ ದಾಖಲೆ ಇತ್ತು ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ ದಾಖಲೆಯನ್ನು ಕೊಡಲಿ, ತನಿಖೆ ಕೊಡಿ ಅಂತ ಆಗ್ರಹ ಮಾಡಲಿ. ಆ ಸ್ಟೇಜ್ನಲ್ಲಿ ಅವರು ಇದ್ದಾರೆ, ಅವರು ಅದನ್ನು ಆಗ್ರಹಿಸೋದಕ್ಕೂ ಕೂಡ ಅರ್ಹರು. ಆದರೆ ನನ್ನ ಬಳಿ ಇದೆ, ಸಮಯ ಬಂದಾಗ ಕೊಡ್ತೀನಿ ಅಂತ ಪ್ರತಿ ಬಾರಿ ಹೇಳ್ಕೊಂಡು ಹೋಗೋ ಹಾಗೆ ಈ ಬಾರಿ ಕೂಡ ಆಗಬಾರ್ದು. ಯಾಕಂದರೆ ನೀವು ಮಾಡ್ತಾ ಇರೋದು ಗಂಭೀರ ಆರೋಪ, ಮುಖ್ಯಮಂತ್ರಿ ಕುಟುಂಬದ ವಿರುದ್ಧವಾಗಿ ಮಾಡ್ತಾ ಇರುವಂಥ ಆರೋಪ. ಸೊ ಆ ಕಾರಣಕ್ಕೆ ನಿಮ್ಮ ಬಳಿ ದಾಖಲೆ ಇದ್ದರೆ ಅದನ್ನು ಕೊಟ್ಟು ತನಿಖೆ ಆಗಲಿ. ಆಗ ಅವರ ಒಂದು ಬಣ್ಣ ಏನು, ಈ ಮೂಡಾ ಸೈಟ್ ಪಡ್ಕೊಳ್ಳೋ ವಿಷಯದಲ್ಲಿ ಅವ್ರು ಏನು ಪಾತ್ರ ನಿರ್ವಹಿಸಿದ್ದಾರೆ, ನಿಜಕ್ಕೂ ಭ್ರಷ್ಟಾಚಾರದಲ್ಲಿ ಅವರ ಪಾತ್ರ ಇದೆಯಾ ಇಲ್ವಾ, ಇದೆಲ್ಲವನ್ನು ಬಯಲಿಗೆಡಿಲಿ. ಹಾಗೆ 1 ವರ್ಷದ ಹಿಂದೆನೇ ನಿಮ್ಮ ಬಳಿ ದಾಖಲೆ ಇತ್ತು ಅಂದರೆ ಯಾಕೆ ಇಲ್ಲಿವರೆಗೂ ಸುಮ್ಮನಿದ್ರಿ? ಯಾರೋ ಒಬ್ರು ಇದನ್ನು ಹೊರಗೆ ತರಲಿ, ಆಮೇಲೆ ನಾನು ಮಾತಾಡೋಣ ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ರಾ? ಅದು ತಪ್ಪಾಗಲ್ವಾ? ಹಾಗೊಂದು ವೇಳೆ ನಿಮ್ಮ ಹತ್ರ ದಾಖಲೆ ಇದ್ದರೆ ಮುಜುಗರಕ್ಕೀಡು ಮಾಡೋದಕ್ಕೆ ಚುನಾವಣೆ ಸಂದರ್ಭದಲ್ಲಿ ಒಳ್ಳೆ ಅಸ್ತ್ರ ಆಗ್ತಿತ್ತಲ್ಲ. ನಾರ್ಮಲಿ ಯಾವಾಗಲೂ ನನ್ನ ಬಳಿ ಪೆನ್ ಡ್ರೈವ್ ಇದೆ, ದಾಖಲೆ ಇದೆ ಅಂತ ಕುಮಾರಸ್ವಾಮಿ ಅವ್ರು ಹೇಳೋ ಹಾಗೆ ಇದು ಆಗಬಾರ್ದು, ಆಗಲ್ವೇನೋ ಅಂತ ಅನ್ಕೊಳ್ಳೋಣ.